ತೆಕ್ಕಲಕೋಟೆ ಪಟ್ಟಣದ ಗೌಡ್ರು ಮೂಲೆ ಪ್ರದೇಶದಲ್ಲಿ ಮೂರನೇ ಉತ್ಖನದ ಸ್ಥಳದಲ್ಲಿ ಮಾನವನ ಇರುವಿಕೆ ಕುರುಹುಗಳು ಪತ್ತೆಯಾಗಿರುವಂಥದ್ದು. ಅಂದರೆ ಪ್ರಾಗೈತಿಹಾಸಿಕ ಕಾಲದ ಸಂದರ್ಭದಲ್ಲಿ ಆಗಿನ ಮಾನವರು ಅಂದರೆ ಮನೆಗಳನ್ನು ಕಟ್ಟುವಂಥ ಕಲ್ಪನೆ ಕೂಡ ಆಗಿತ್ತು ಅನ್ನೋದಕ್ಕೆ ಇಲ್ಲಿ ಕುರುಹುಗಳು ಕೂಡ ಪತ್ತೆಯಾಗಿರುವಂಥದ್ದು. ಅಂದರೆ ಕಲ್ಲುಗಳನ್ನು ತಾವು ಗಮನಿಸ್ತಾ ಇರ್ಬೋದು. ಇದು ಮನೆಗಳನ್ನು ಕಟ್ಟಲಿಕ್ಕೆ ಈ ಕಲ್ಲುಗಳ ಸಂಗ್ರಹ ಆಗಿತ್ತಾ ಅಥವಾ ಬೇರೆ ಉದ್ದೇಶಕ್ಕೆ ಸಂಗ್ರಹ ಆಗಿತ್ತು ಅನ್ನೋ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು. ಪ್ರಸ್ತುತವಾಗಿ ಇಲ್ಲಿ ಸಂಶೋಧಕರು ಹೇಳುವ ಪ್ರಕಾರವಾಗಿ ಇಲ್ಲಿ ಮನೆ ಕಟ್ಟುವುದಕ್ಕಾಗಿ ಇದನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋ ಬಗ್ಗೆ ಮಾಹಿತಿ ಕೂಡ ದೊರೆತಿರುವಂಥದ್ದು. ಕೇವಲ ಕಲ್ಲುಗಳು ಮಾತ್ರ ಅಲ್ಲ, ಇಲ್ಲಿ ಮಡಿಕೆಗಳು, ಕುಡಿಕೆಗಳು ಕೂಡ ಪತ್ತೆಯಾಗಿರುವಂಥದ್ದು. ಮತ್ತು ಹೆರೆಕಲ್ಲುಗಳು ಅಂದರೆ ಯಾವುದಾದ್ರೂ ವಸ್ತುಗಳನ್ನು ಅರಿಬೇಕಾದ್ರೆ, ಅಂದರೆ ತರಕಾರಿಗಳಾಗಿರ್ಬೋದು, ಕಾಳುಗಳಾಗಿರ್ಬೋದು, ದವಸ ಧಾನ್ಯಗಳನ್ನು ಅರಿಬೇಕಾದ್ರೆ ಈ ಕಲ್ಲುಗಳನ್ನು ಕೂಡ ಬಳಕೆ ಮಾಡ್ತಾಯಿದ್ರು. ಆ ಕಲ್ಪನೆ ಆ ಪ್ರಾಗೈತಿಹಾಸಿಕ ಕಾಲದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮಾನವರಿಗೆ ಕೂಡ ಆ ಪರಿಕಲ್ಪನೆ ಇತ್ತು ಅನ್ನೋ ಬಗ್ಗೆ ಮಾಹಿತಿ ದೊರೆತಿರುವಂಥದ್ದು. ಅಂದರೆ ಸಂಶೋಧಕರಾಗಿರ್ತಕ್ಕಂತಹ ನಮಿತಾ ಎಸ್ ಸುಗಂಧಿಯವರು ಏನು ಅಮೆರಿಕಾದಿಂದ ಸಂಶೋಧನೆಗೋಸ್ಕರ ಇಲ್ಲಿ ತೆಕ್ಕಲಕೋಟೆಗೆ ಬಂದಿದ್ದಾರೆ. ಈ ಮೂರನೇ ಸ್ಥಳದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕುರುಹುಗಳು ಪತ್ತೆಯಾಗಿರುವಂಥದ್ದು. ಒಂದನೇ ಸ್ಥಳದಲ್ಲಿ 2 ಅಸ್ಥಿ ಪಂಜರಗಳು ಪತ್ತೆ ಆಗಿದ್ದರೆ, ಎರಡನೇ ಉತ್ಖನನ ಸ್ಥಳದಲ್ಲಿ ದೊಡ್ಡ ದೊಡ್ಡ ಮಡಿಕೆಗಳು ಪತ್ತೆಯಾಗಿದ್ವು. ಅಂದರೆ ಅದು ಕೂಡ ಶವ ಸಂಸ್ಕಾರಕ್ಕೆ ಬಳಕೆ ಮಾಡ್ತಾಯಿದ್ರು ಅನ್ನೋ ಬಗ್ಗೆ ಕುರುಹುಗಳು ಪತ್ತೆಯಾಗಿರುವಂಥದ್ದು. ಈಗ ಮೂರನೇ ಸ್ಥಳದಲ್ಲಿ ಮಾನವರು ಮನೆಗಳನ್ನು ಕಟ್ಟುವುದಕ್ಕೆ ಕಲ್ಲುಗಳನ್ನು ಬಳಕೆ ಮಾಡ್ತಾಯಿದ್ರು ಅನ್ನೋ ಬಗ್ಗೆ ಮಾಹಿತಿ ದೊರೆತಿರುವಂಥದ್ದು. ಈಗ ನಾವು ಇತಿಹಾಸ ಆಸಕ್ತರು ಮತ್ತು ಸ್ಥಳೀಯರನ್ನು ಕೂಡ ಮಾತಾಡ್ತೀನಿ. ಸರ್, ಈಗ ಈ ದೊಡ್ಡ ದೊಡ್ಡ ಆಗಿರ್ತಕ್ಕಂಥ ಕಲ್ಲುಗಳು ಪತ್ತೆಯಾಗಿರುವಂಥದ್ದು ಏನು ಸೂಚಿಸ್ತಾರೆ ಅದನ್ನು? ಸರ್, ಈಗ ನಾವು ಮೂರನೇ ಸ್ಥಳದಲ್ಲಿ ಇದ್ದೀವಿ. ನಾವೀಗ ಇಲ್ಲಿ ಸಿಕ್ಕಿರ್ತಕ್ಕಂತಹ ಕಲ್ಲುಗಳನ್ನು ನಾವು ಗಮನಿಸಿದರೆ ಇದು ಕೇವಲ ಯಾವುದೋ ಒಂದು ಗೋಡೆ ಕಟ್ಟಿರ್ತಕ್ಕಂಥದ್ದು ಅಂತ ಅನಿಸಿದರೂ ಸಹಿತವಾಗಿ ಮನುಷ್ಯ ವಾಸ ಆಗಿದ್ದ ಅನ್ನೋದಕ್ಕೆ ಇಲ್ಲಿ ಸಾಕ್ಷ್ಯಾಧಾರಗಳು ಸಿಗ್ತಾ ಇದ್ದಾವೆ. ಮೊದಲನೇದಾಗಿ ಇಲ್ಲಿ ಮಡಿಕೆಗಳು ಸಿಕ್ಕಿದ್ದಾವೆ, ಮಾಂಸದ ಚೂರುಗಳು, ತುಂಡುಗಳು ಅಥವಾ ಅದರ ಮೂಳೆಗಳ ಸಿಕ್ಕಿದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಸೂಕ್ಷ್ಮ ಶಿಲಾಯುಗದ ಸಂದರ್ಭದಲ್ಲಿ ಮನುಷ್ಯ ಯಾವ ರೀತಿ ಆಯುಧಗಳನ್ನು ಬಳಕೆ ಮಾಡ್ತಾ ಇದ್ದ, ಆ ಆಯುಧಗಳು ಯಾವ ರೀತಿ ಬಳಕೆ ಮಾಡ್ತಾ ಇದ್ದ ಅನ್ನೋದಕ್ಕೆ ಸಾಕ್ಷ್ಯಾಧಾರವಾಗಿ ಬಹಳಷ್ಟು ಸಿಕ್ಕಿದೆ. ಈಗಾಗಲೇ ಅಲ್ಲಿ ನಮ್ಮ ಕೆಲಸ ಮಾಡ್ತಾ ಇದ್ದಾರೆ, ನೋಡಬಹುದು. ಅಲ್ಲಿ ಕೂಡ ಅವರಿಗೆ ಸೂಕ್ಷ್ಮ ಶಿಲಾಯುಗದ ಅವಶೇಷಗಳು ಪತ್ತೆ ಆಗಿರ್ತಕ್ಕಂಥದ್ದು. ಇದರ ಅರ್ಥ ಏನಪ್ಪ ಅಂತಂದರೆ ಮನುಷ್ಯ ಮೊದಲು ವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗವಿಗಳಲ್ಲಿ ಅಥವಾ ಕಲ್ಲಾಸರೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಆನಂತರ ಅವನು ಹಂತ ಹಂತವಾಗಿ ಮುಂಚಲಿಸಿ ಒಂದು ಕಡೆ ವಾಸ ಮಾಡೋದನ್ನು ಕಲಿತ. ಎಲ್ಲಿ ತನಗೆ ನೀರಿನ ಅವಶ್ಯಕತೆ ಅಥವಾ ಎಲ್ಲಿ ಸಿಗ್ತದೋ ಅಲ್ಲಿ ನೀರು ಸಿಗ್ತಕ್ಕಂಥ ಸ್ಥಳಗಳಲ್ಲಿ ಅವನು ಇರೋದಕ್ಕೆ ಶುರು ಮಾಡಿದ. ಅದರಿಂದಾಗಿ ಅದಕ್ಕೆ ಸಾಕ್ಷ್ಯಾಧಾರವಾಗಿ ಅರಿಯುವ ಕಲ್ಲುಗಳು ಇದ್ದಾವೆ ಮತ್ತು ಮಡಿಕೆಗಳು ಇಲ್ಲಿ ಸಿಕ್ಕಿದ್ದಾವೆ. ಅದೇ ರೀತಿಯಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ಶಿಲಾಯುಗದ ಸಂದರ್ಭದಲ್ಲಿನ ಆಯುಧಗಳು ಕೂಡ ಸಿಕ್ಕಿದ್ದಾವೆ. ಇದರ ಆಧಾರದ ಮೇಲೆ ಇಲ್ಲಿ ಮಾನವ ದೊಡ್ಡ ಪ್ರಮಾಣದಲ್ಲಿ, ಯಾಕಂದರೆ ಇಲ್ಲಿ ಮೈದಾನ ಪ್ರದೇಶ ಇಲ್ಲಿ ಇರೋದರಿಂದ ಮತ್ತು ಇಲ್ಲಿ ಸುತ್ತಮುತ್ತಲೂ ನಾವು ಗಮನಿಸಿದರೆ ದೊಡ್ಡ ಪ್ರಮಾಣದಲ್ಲಿ ಅರಿಯುವ ಕಲ್ಲುಗಳು ಸಿಗ್ತಾ ಇದ್ದಾವೆ. ಇದು ಇತಿಹಾಸಕ್ಕೆ ಸಾಕ್ಷಿ ಅಂತ ನಾವು ಇದನ್ನು ಅನ್ಕೋಬಹುದು. ಇಲ್ಲಿ ಗಮನಿಸ್ಬೋದು, ಸೂಕ್ಷ್ಮ ಮೂಳೆಗಳಾಗಿರ್ಬೋದು, ಬೇರೆ ಬೇರೆ ಪರಿಕರಗಳು ಕೂಡ ದೊರೆತಾ ಇರುವಂಥದ್ದು. ಅಂದರೆ ಚೂಪಾದ ಕಲ್ಲುಗಳು, ಹರಿತವಾಗಿರ್ತಕ್ಕಂತಹ ಮಾದರಿಯಾಗಿರ್ತಕ್ಕಂಥ ಸೂಕ್ಷ್ಮ ಶಿಲೆಗಳು, ಸಾಕಷ್ಟು ಪ್ರಮಾಣದ ಕುರುಹುಗಳು ಸಿಗ್ತಾ ಇರುವಂಥದ್ದು. ಅಂದರೆ ಆಯುಧಗಳು ಕೂಡ ಇಲ್ಲಿ ಎಷ್ಟು ಪ್ರಮಾಣದ ಹರಿತ ಇದೆ ಅಂತಂದರೆ ಮುಟ್ಟಿದರೆ ಸಾಕು ಸ್ಕಿನ್ ಕಟ್ಟಾಗುತ್ತೆ, ಅಷ್ಟು ಪ್ರಮಾಣದಲ್ಲಿ ಹರಿತವಾಗಿರ್ತಕ್ಕಂಥ ಆಯುಧಗಳು ಆ ಕಾಲದಲ್ಲಿ ಬಳಕೆ ಮಾಡ್ತಾ ಇರೋ ಅನ್ನೋ ಬಗ್ಗೆ ಕುರುಹುಗಳು ದೊರೆತಾ ಇರುವಂಥದ್ದು. ಅಂದರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದರೆ ಪ್ರಾಗೈತಿಹಾಸಿಕ ಕಾಲದ ಸಂದರ್ಭದಲ್ಲಿ ಮಾನವರು ಸಾಕಷ್ಟು ತಿಳುವಳಿಕೆಯನ್ನು ಹೊಂದಿದ್ರು ಮತ್ತು ಸಂಘಜೀವಿಗಳಾಗಿದ್ದರು. ಒಟ್ಟಿಗೆ ಬದುಕುವಂತಹ ಪರಿಕಲ್ಪನೆಗಳು ಆ ಸಂದರ್ಭದಲ್ಲಿದ್ದು, ಇಲ್ಲಿ ಶವ ಸಂಸ್ಕಾರದ ಪದ್ಧತಿ ಕೂಡ ಆವಾಗ ಆ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಿತ್ತು. ಇದೀಗ ಅವರು ವಾಸ ಮಾಡುವಂಥ ಮನೆಗಳು ಕೂಡ ಅವರು ಕಟ್ಕೊಂಡಿದ್ರು ಅನ್ನೋ ಬಗ್ಗೆ ಸಾಕಷ್ಟು ಕುರುಹುಗಳು ದೊರೆತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ ಬಳಿಗೆ TV9 ಬಳ್ಳಾರಿ.